ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಬೀಡ್ಸ್ದೊಂದು ಸ್ಮಾಲ್ ಕುಚ್ಚು ಹೇಳ್ಕೊಡ್ತೀನಿ. ತುಂಬ ಕ್ಯೂಟಾಗಿರುತ್ತೆ. ಸೊ ಆ ಡಿಸೈನ್ ಮಾಡೋದಕ್ಕೆ ಇಲ್ಲಿ 9 ಎಳೆ ದಾರ ತೊಗೊಂಡಿದ್ದೀನಿ. 9 ಗ್ಯಾಪ್ ಇಟ್ಕೊಳ್ಳಿ. ಆಮೇಲೆ 8 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಈ ಗೋಧಿ ಮಣಿ ಆಮೇಲೆ 3mm ಬೀಡ್ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ನಾಟ್ ಹಾಕ್ಕೊಂಡು ಈ ಥರ ಒಂದು ಫಸ್ಟ್ ಲಾಕ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಇನ್ನೂ ಒಂದು ಈ ಡಿಸೈನಿಗೆ 2 ಸರಿ ಈ ಥರ ಲಾಕ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಆ ಥರ ಮಾಡ್ಕೊಂಬನ್ನಿ. ಎರಡು ಸರಿ ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಕುಚ್ಚಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಲಾಕ್ ಮಾಡಿದ ಮೇಲೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. 2 ಸರಿ ಲಾಕ್ ಮಾಡಿದ ಮೇಲೆ ಈ ಥರ ದಾರ ಉದ್ದಕ್ಕಿಟ್ಕೊಂಡು ಗೋಧಿ ಮಣಿ ಅಂತೀವಲ್ಲ ಆ ಥರದ್ದು ಗೋಧಿ ಶೇಪಲ್ಲಿರುತ್ತೆ ವೀಟ್ ಬೀಡು. ಈ ಥರ ಬೀಡನ್ನ ತಗೊಂಡು ಇದಕ್ಕೆ ಈ ಥರ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಒಂದು ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕ್ಕೊಂಡ್ಮೇಲೆ ನೋಡಿ, ಈ ವೀಟ್ ಬೀಡ್ ಎಷ್ಟು ಲೆಂತ್ ಬರುತ್ತೆ ನೋಡ್ಕೊಳ್ಳಿ, ಅಳತೆ. ಅದಕ್ಕೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಒಂದು ಸರಿ ದಾರ ಹಾಕ್ಕೊಂಡು ಕ್ರೋಶ ಮೇಲೆ ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ಮತ್ತೆ ಈ ಥರ ಉದ್ದ ಮಾಡಿಕೊಂಡು 3mm ಬೀಡ್ ತೊಗೊಳ್ಳಿ. ಇಲ್ಲಿ ನೀವು ಎಂಥ ಬೀಡನ್ನು ಹಾಕೋಬೋದು. ಇದು 3mm ಅಂತಲೇ ಬೇಕು ಅಂತೇನಿಲ್ಲ. ಇಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕು ಅಂದರೂ ದೊಡ್ಡದು ಹಾಕ್ಕೋಬೋದು. ಚಿಕ್ಕ ಬೀಡ್ ಹಾಕ್ಕೊಂಡ್ರೆ ನಿಮಗೆ ಕ್ಯೂಟಾಗಿ ಕಾಣುತ್ತೆ ಡಿಸೈನು. ಸೊ ಬೀಡ್ ಲಾಕ್ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಸೊ ಟೋಟಲ್ 4 ಚೈನ್ ಆಗುತ್ತೆ. ಇದು ವರ್ಕನ್ನು ತಿರುಗಿಸ್ಕೊಂಬಿಟ್ಟು ನೋಡಿ, ಈ ಉದ್ದ ಬೀಡ್ ಪಕ್ಕ ಜಾಗ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ವರ್ಕು ಗೊತ್ತಾಯ್ತಲ್ಲ. 2 ಸರಿ ಲಾಕ್ ಆದಮೇಲೆ ಬೀಡ್ ಹಾಕ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಆ ಬೀಡ್ ಲೆಂತ್ ಜಾಗದಲ್ಲಿ ಒಂದು ಕಂಬ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಹಾಕ್ಕೊಂಡ್ಮೇಲೆ ಒಂದು 3mm ಬೀಡ್ ಹಾಕ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ 4 ಚೈನ್ ಹಾಕಿ ಹಿಂದೆ ತಿರುಗಿಸಿ ಲಾಕ್ ಮಾಡಿ ಮತ್ತು 3 ಚೈನ್ ಹಾಕ್ಕೊಳ್ಳಿ. ಈ ಬೀಡ್ ಮೇಲೆ 4 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಿಗೆ ಬಂದು ಲಾಕ್ ಮಾಡ್ಕೊಳ್ಳಿ. ಈ 3 ಚೈನು ಇದೇ ಥರ 5 ಸರಿ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳೋದು, ಇದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. 2 ಸರಿ ಆಗಿದೆ. ಮೂರು, 4, 5 ಸರಿ 3 ಚೈನ್ ಲಾಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ನಿಮಗೆ ಫ್ಲವರ್. ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ, ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಈ ಡಬಲ್ ಕ್ರೋಶಲ್ಲಿ ಈ ಥರ ತಿರ್ಗಾನು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಕಂಬ ಆ ಕಂಬಕ್ಕೆ ಈ ಥರ ಕಂಬಗಳು ಮಾಡ್ಕೋಬೇಕು. 3, 4 ಅಥವಾ 5 ಮಾಡ್ಕೊಳ್ಳಿ. 4 ಕಂಬ ಆದಮೇಲೆ ನೋಡಿ ಈ ಥರ ಬರುತ್ತೆ ಡಿಸೈನು. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು 2 ಸರಿ
2 ಸರಿ ಲಾಕ್ ಮಾಡ್ಕೊಳ್ಳಿ. ಪ್ರತಿ ಸರಿನೂ ಅಷ್ಟೇ ನೀವು ಲಾಕ್ ಮಾಡೋ ಟೈಮಲ್ಲಿ 2 ಸರಿ ಲಾಕ್ ಮಾಡಿಕೊಂಡು ಬೀಡ್ ತೊಗೊಳ್ಳಿ. ನಿಮಗೆ ಈ ಥರ ಒಂದೇ ಫ್ಲವರ್ ಪಕ್ಕ ಕುಚ್ಚಬೇಕು ಅಂದರೆ ಈ ಥರನೂ ಮಾಡ್ಕೋಬೋದು. ಇಲ್ಲ ಒಂದು 2 ಫ್ಲವರ್ ಒಂದು ಕುಚ್ಚು ಆ ಥರ ಮಾಡ್ಕೋಬೋದು. ಇಲ್ಲ 4 ಫ್ಲವರ್ ಒಂದು ಕುಚ್ಚು, ಅದು ನಿಮಗೆ ಹೇಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ವೀಟ್ ಬೀಡ್ ಹಾಕಿ ಒಂದು ವೀಟ್ ಬೀಡನ್ನ ಲಾಕ್ ಮಾಡಿ. ನೋಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ವೀಟ್ ಬೀಡು ಅಳತೆ ಇಟ್ಕೊಂಡು ಕ್ರೋಶ ಮೇಲೆ ದಾರ ಸುತ್ತಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಡಿಫ್ರೆಂಟಾಗಿದೆ ಇದು ಡಿಸೈನು. ಈ ಥರ ಲಾಕ್ ಮಾಡಿದ ಮೇಲೆ ಇದನ್ನು ಉದ್ದ ಇಟ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ, ರೌಂಡ್ ಬೀಡು. ರೌಂಡ್ ಬೀಡ್ ಹಾಕ್ಕೊಂಡು 1 2 3 4 ಚೈನ್ ಹಾಕ್ಕೊಂಡು ನೋಡಿ, ಈ ವೀಟ್ ಬೀಡ್ ಪಕ್ಕ ಒಂಚೂರು ಜಾಗ ಇರುತ್ತೆ, ಅಲ್ಲಿಗೆ ಹೋಗಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ 3 ಚೈನ್ ಹಾಕಿ ತಿರುಗಿಸ್ಕೊಳ್ಳಿ ವರ್ಕು. ಸೊ ನಮ್ಗೆ ಅವಾಗ ಈಸಿ ಆಗುತ್ತೆ ಇದು ವರ್ಕ್ ಮಾಡೋಕ್ಕೆ. 3 ಚೈನ್ ಹಾಕಿ ಈ ಬೀಡ್ ಮೇಲೆ ಬರುವಂಥ 4 ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು ಮತ್ತು ಲಾಕು, ಮತ್ತು 3 ಚೈನು ಒಂದು ಲಾಕ್. 5 ಸರಿ ಮಾಡಿ ಈ ಥರ. ಈ ಥರ 5 ಟೈಮ್ಸ್ ಆದಮೇಲೆ ಫ್ಲವರ್ ಥರ ಬರುತ್ತೆ ಇದು. ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಈ ಕಂಬಕ್ಕೆ ಡಬಲ್ ಕ್ರೋಶ ಮಾಡ್ತಾ ಹೋಗಿ. 2 3 4 ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. 2 ಸರಿ ಈ ಥರ ಲಾಕ್ ಮಾಡಿ. ಈಗ ನೀವು ಬೇಕಿದ್ರೆ 2ಕ್ಕೆ ಒಂದು ಕುಚ್ಚು ಕೊಡ್ಬೋದು, ಇಲ್ಲ 3ಕ್ಕೆ ಒಂದು ಕೊಡ್ಬೋದು, ಆ ಥರ. ಸೊ ಫುಲ್ ಫಿನಿಶ್ ಮಾಡೋಣ. ನಾನು ಎಷ್ಟು ಗ್ಯಾಪಿಗೆ ಕೊಟ್ಟಿದ್ದೀನಿ ಅನ್ನೋದು ನೋಡೋಣ. ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ. ಹೊಸ ಟೈಪ್ ಇದೆ. ಸೊ ನೋಡೋಣ ಫ್ರೆಂಡ್ಸ್, ಫುಲ್ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ಅನ್ನೋದು. ಫ್ರೆಂಡ್ಸ್ ನೋಡಿ, ಫೈನಲಾಗಿ ಈ ಥರ ಕಾಣುತ್ತೆ ನಿಮಗೆ. ಇಲ್ಲಿ ಸ್ಟಾರ್ಟಿಂಗಲ್ಲೂ ಈ ಥರ ಒಂದು ಕುಚ್ಚಿಗೆ ನೀವು ಜಾಗ ಕೊಟ್ಟರೆ 3 ಫ್ಲವರ್ಸ್ ಬರುತ್ತೆ. ಸೀರೆ ಈ ಥರ ಇದೆ. ಸೊ ಇಲ್ಲೂ ನಿಮಗೆ ಲಾಸ್ಟಲ್ಲೂ 3 ಫ್ಲವರ್ಸ್ ಬರೋ ಹಾಗೆ ನಾನು ಅರೇಂಜ್ ಮಾಡಿದ್ದೀನಿ. ಸೊ 1 ಸ್ಟೆಪ್ ಡಿಸೈನು. ಆಮೇಲೆ ನಾನು ಹೇಳೋಂಗೆ ಇಲ್ಲಿ ನೀವು ಈ ಬೀಡ್ ಲೆಂತ್ಗೆ ಇಲ್ಲಿ ನೀವು ಲಾಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ದೂರ ಬರಬಾರ್ದು. ಈ ಬೀಡ್ಗೂ ಈ ಲಾಕಿಗೂ ದೂರ ಇಟ್ಕೋಬೇಡಿ. ಇದರಲ್ಲಿ ಅದೇ ಇರೋದು. 1 ಸ್ಟೆಪ್ ಅಷ್ಟೇ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ನೋಡಿ. ನಿಜ ಹೇಳ್ತೀನಿ, 1/2 ಅವರ್ 1 ಅವರ್ ಒಳಗೆ ನಾನು ಮುಗಿಸಿದ್ದೀನಿ. ಅಂದರೆ ಈ ಕುಚ್ಚೆಲ್ಲ ಕಟ್ಟೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ 1 ಅವರ್ ಇಟ್ಕೊಳ್ಳಿ, ಅಷ್ಟರೊಳಗೆ ಇದನ್ನು ಮುಗಿಸಿದ್ದೀನಿ ನೋಡಿ. ತುಂಬ ಕ್ಯೂಟಾಗಿ ಕಾಣುತ್ತೆ. ಸೊ ನೀವು ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇದೇ ಡಿಸೈನ್ಸ್ ಇದೆ ಸುಮಾರು, ಹೇಳ್ಕೊಡ್ತೀನಿ. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.